ಅವರೆಲ್ಲ ಹಾಗೆ ಮಾತಾಡಿದ್ರು ಅಂತ ನೀನು ಬೇಜಾರಾಗಬೇಡ. ನಿನ್ನ ನೋವೇನು ಅಂತ ನಂಗೆ ಅರ್ಥ ಆಗುತ್ತೆ. ಮಕ್ಕಳಾಗಲಿಲ್ಲ ಅಂದ ಮಾತ್ರಕ್ಕೆ ಮನುಷ್ಯರಾಗೋ ಯೋಗ್ಯತೆನೂ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ನಿನ್ನ ಬಾಯಲ್ಲಿ ದೇವ್ರ ಮೇಲೆ ನಂಬಿಕೆ ಇಡು. ಮಕ್ಕಳಾಗಲಿಲ್ಲ ಅಂದರೆ ಏನಂತೆ, ನೀನೇ ಈ ಮನೆಗೆ ಮಗು ಇದ್ದ ಹಾಗೆ. ನಾವೆಲ್ಲರೂ ನಿನ್ನ ಮಗು ಥರ ಪ್ರೀತಿ ಮಾಡ್ತೀವಿ. ನೋಡಿದ್ಯಾ, ಅದು ಯಾವ ದೇವ್ರ ಶಾಪನೋ ಏನೋ ಗೊತ್ತಿಲ್ಲ, ನಿನಗಂತೂ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ. ನಿನಗೆ ಮಕ್ಕಳಾಗಲ್ಲ ಅನ್ನೋದು ನಮ್ಮ ಮನೆಯವ್ರಿಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಗೊತ್ತಾಗಿದೆ. ಎಲ್ಲ ನಿನ್ನ ಕರ್ಮ, ಅನುಭವಿಸು. ಏನಕ್ಕ ಇದು, ನಿನಗೆ ಸಮಾಧಾನ ಮಾಡಕ್ಕೆ ಬಂದರೆ ಹೀಗೆ ಬಿಹೇವ್ ಮಾಡ್ತಿದ್ಯಾ? ಪುಣ್ಯ ಏನಾಯ್ತು ನಿನಗೆ? ಸಮಾಧಾನ ಮಾಡ್ಕೊ. ಬೇಕಾಗಿಲ್ಲ, ನನಗೆ ಯಾರು ಸಮಾಧಾನ ಮಾಡೋದು ಬೇಕಾಗಿಲ್ಲ. ನೋಡಿದ್ಯಾ, ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡ್ರು ನೀನು ನನ್ನ ದ್ವೇಷನೇ ಮಾಡ್ತಿದ್ಯಾ. ಯಾಕೆ? ನಾವೇನು ಮಾಡಿದ್ದೀವಿ ಅಕ್ಕ? ನಿನಗೆ ಮಕ್ಕಳು ಆಗಲ್ಲ ಅಂತ ನಮ್ಮನ್ನ ದ್ವೇಷ ಮಾಡೋದು ಯಾವ ನ್ಯಾಯ? ಇದಕ್ಕೆ ಅನ್ಸುತ್ತೆ ಯಾರು ನಿನ್ನನ್ನು ಯಾವ ಶುಭ ಕಾರ್ಯಕ್ಕೂ ಕರೆಯಲ್ಲ. ಹೀಗೆ ಆಡ್ತಿದ್ರೆ ನಮ್ಮ ಮಕ್ಕಳಾದ್ರೂ ಹೇಗಾಗುತ್ತೆ ಹೇಳು? ಸಾಕು, ಪದೇ ಪದೇ ಅದನ್ನೇ ಹೇಳ್ಬೇಡ ದೀಪಿಕಾ. ನನ್ನ ಮುಂದೆ ನಾಟಕ ಆಡ್ಬೇಡ.